ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಇವತ್ತಿನ ವ್ಲಾಗು ಮಂಡೇ ಆಗಿತ್ತು. ನಾನು ನೆನ್ನೆನೇ ಕಾಳು, ಅಲಸಂದೆ ಕಾಳು, ಕಡಲೆಬೀಜ ನೆನೆ ಹಾಕಿದ್ದೆ ಮತ್ತು ದೇವ್ರ ಸಾಮಾನೆಲ್ಲ ತೊಳೆದಿಟ್ಟಿದ್ದೆ. ಮಂಡೇ ಆಗಿದ್ದರಿಂದ ದೇವನ್ನೆಲ್ಲ ತೊಳೆದು ಪೂಜೆ ಮಾಡಬೇಕಿತ್ತು. ಸೊ ಅದ್ರ ಜೊತೆ ಅಡುಗೆ ಕೂಡ ಮಾಡಿಕೊಂಡೆ. ನಾನು ಬೆಳಗ್ಗೆ ಅದು ಲೆಮನ್ ಗ್ರಾಸ್ ಮತ್ತು ಇದು ಶಂಖಪುಷ್ಪ ಬರುತ್ತಲ್ವ, ಅದು ತರಿಸಿದ್ದೆ. ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದು. ಅದೆರಡು ಬಾಯ್ಲ್ ಮಾಡಿ ಲೈಕ್ ಟೀ ಥರ ಬಿಸಿನೀರು ಜೊತೆ ಕುಡಿತೀನಿ. ಮತ್ತು ಚಟ್ನಿ ಹಾಕೋಕ್ಕೋಗಿ ಈ ರೀತಿ ಆಗೋಯಿತು. ಹಲಸಿನ ತೊಳೆ ದೋಸೆ ಕೂಡ ಮಾಡ್ಕೊಂಡಿದ್ದೆ. ಬೆಳಗ್ಗೆ ಈ ರೀತಿ ಅರ್ಜೆಂಟಲ್ಲಿ ಏನಾದರೂ ಒಂದು ಹಾಗೆ ಆಗುತ್ತೆ. ನೋಡ್ಬೋದು ಅಡುಗೆ ಮನೆ ಎಲ್ಲ ಫುಲ್ ಹರಡಿಟ್ಬಿಟ್ಟಿದ್ದೀನಿ. ಯಾಕೆಂದರೆ ದೇವ್ರ ಪೂಜೆನೂ ಮಾಡಬೇಕಿತ್ತು, ಅಡುಗೆ ತಿಂಡಿ ಕೂಡ ಮಾಡ್ಕೋಬೇಕಿತ್ತು. ಹಾಗಾಗಿ ಬೇಗ ಬೇಗ ಎಲ್ಲ ಮಾಡ್ಕೋತಿದ್ದೆ. ಸಪ್ಪೆಸರು ಮಾಡೋಣ ಅಂದ್ಬಿಟ್ಟು ಕಾಳು ನೆನೆ ಹಾಕಿದ್ನಲ್ವ, ಅದ್ರ ಸಪ್ಪೆಸರು ಕೂಡ ಮಾಡ್ಕೋತಾ ಇದ್ದೆ. ತುಂಬಾ ಚೆನ್ನಾಗಿರುತ್ತೆ ಮಧ್ಯಾಹ್ನಕ್ಕೆ ಸಪ್ಪೆಸರು. ಬೆಳಗ್ಗೆ ತಿಂಡಿಗೆ ಹಲಸಿನ ತೊಳೆ ದೋಸೆ ಕೂಡ ಹಾಕ್ಕೊಂಡೆ. ನಂಗೆ ಒಂದೊಂದೇ ಸರಿ ಸೌಟಲ್ಲಿ ಎತ್ತಾಕೊಳ್ಳೋಷ್ಟು ಟೈಮ್ ಇರಲಿಲ್ಲ. ಹಾಗಾಗಿ ಅದನ್ನೇ ಬಗ್ಗಿಸ್ಕೊಂಡ್ಬಿಟ್ಟೆ ಬೇಗ ಆಗುತ್ತೆ ಅಂದ್ಬಿಟ್ಟು. ನನಗೆ ಫುಡ್ಡು ಪ್ರಿಪೇರ್ ಮಾಡೋದಕ್ಕಿಂತ ಲಂಚ್ ಬಾಕ್ಸ್ ಪ್ಯಾಕ್ ಮಾಡೋದಿರುತ್ತಲ್ವ, ಇದೇನೇ ತುಂಬಾ ದೊಡ್ಡ ಟಾಸ್ಕ್ ಥರ ಅನ್ಸುತ್ತೆ. ನಾವು 8 o'clock ಮನೆಯಿಂದ ಹೊರಡಬೇಕಿರುತ್ತೆ. ಹಾಗಾಗಿ ಬ್ರೇಕ್ಫಾಸ್ಟ್ ಕೂಡ ನಾವು ಸ್ಕೂಲಲ್ಲೇ ತಿನ್ಕೋತೀವಿ. ಸೊ ನಾನು ಇಷ್ಟು ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡಿಕೊಂಡೆ.